ಈಗಾಗಲೇ ಶಬಾಷ್ ಬಡ್ಡಿ ಮಗನೆ ಚಿತ್ರದ ಹಾಡುಗಳಿಗೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಚಿತ್ರದ ನಾಯಕರಾದ ಪ್ರಮೋದ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್ ಜೊತೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಅದ್ಭುತವಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್ ನಾವು ಇಲ್ಲಿವರೆಗೂ ರವಿಚಂದ್ರನ್ ಸರ್ ಎಷ್ಟೊಂದು ರೊಮ್ಯಾನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಪ್ರಮೋದ್ ಸರ್ಗೂ ಈ ತರ ಒಂದು ಆಂಗಲ್ ಇದೆ ಅಂತ ಈ ಸಿನಿಮಾ ಈ ಹಾಡುಗಳನ್ನ ನೋಡಿದಾಗ ಗೊತ್ತಾಯ್ತು. ಸೊ ಆ ಹಾಡುಗಳ ಬಗ್ಗೆ ಎಸ್ಪೆಷಲಿ ಹೇಳೋದಾದ್ರೆ ಇಲ್ಲ, ನನ್ಗೆ ಅದೇ ಹೇಳದ್ನಲ್ಲ, ನನ್ನ ಹತ್ರನು ಆ ತರದ್ ಒಂದು ಸಾಂಗ್ ಮಾಡಿಸಿದಾರೆ ಅಂದ್ರೆ ಧನು ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಎಲ್ಲ ಲೆಜೆಂಡ್ ಗಳಿಗೆ ಡ್ಯಾನ್ಸ್ ಮಾಡಿಸಿರೋರು. ಸೊ ನನಗೆ ಡ್ಯಾನ್ಸ್ ಬರೋದೇ ಇಲ್ಲ ಅಂತಲ್ಲ, ನಾನು ಮಾಡಿದ್ದೆ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ಮಾಡಿದ್ದೆ. ಅದಾದ್ಮೇಲೆ ನಾವೆಲ್ಲೂ ಮಾಡಿರ್ಲಿಲ್ಲ. ಸೊ ಹಂಗಾಗಿ ನನ್ನ ಹತ್ರನು ಡ್ಯಾನ್ಸ್ ಮಾಡಿಸಿದಾರೆ ಅಂದ್ರೆ ಕ್ರೆಡಿಟ್ ಗೋಸ್ ಟು ಹಿಮ್. ಬಟ್ ನಿಜ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇಷ್ಟು ಅದ್ಭುತವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಅದ್ಭುತ ಇನ್ ದ ಸೆನ್ಸ್ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಎಡಿಟ್ ಎಲ್ಲ ಆದ್ಮೇಲೆ ನಾನು ನೋಡಿದಾಗ ಐ ಫೆಲ್ಟ್ ಲೈಕ್ ಖಂಡಿತವಾಗ್ಲು ಅಂದ್ರೆ ಇಟ್ಸ್ ಅ ಮ್ಯಾಜಿಕ್ ಆನ್ ಫ್ರೇಮ್ಸ್ ಅಂತಾರಲ್ಲ, ಅಂದ್ರೆ ಡ್ಯಾನ್ಸ್ ಮಾಸ್ಟರ್ ಕೈಯಲ್ಲಿದೆ. ಅವ್ರು ಹೇಗ್ ಮಾಡಿಸಿದ್ದಾರೆ, ಹೇಗ್ ತಗೊಂಡಿದ್ದಾರೆ. ಇವತ್ತು ಏನ್ ಚೆನ್ನಾಗಿ ಬಂದಿದೆ. ಹೀರೋಯಿನ್ ನಮ್ಮ ಆದ್ಯಪ್ರಿಯ ಅವ್ರು ಕೂಡ ತುಂಬಾ ಮುಖ್ಯ ಆಗ್ತಾರೆ ಅದಕ್ಕೆ. ಯಾಕಂದ್ರೆ ಶಿ ಮೇಡ್ ಮಿ ಕಂಫರ್ಟಬಲ್. ಇಲ್ಲ ಸರ್, ಆರಾಮಾಗಿ ಮಾಡಿ ಇಲ್ಲ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರೋ ಗಿರಾಕಿ ನಾನು. ಸಾಂಗು ಗಿಂಗು ರೊಮ್ಯಾಂಟಿಕ್ ಸೀನ್ಸ್ ಅಂತೆಲ್ಲ ಬಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಅದ್ ಬಿಟ್ಬಿಟ್ಟು ನೀ ಹೊಡಿ ಬಡಿ ಕಾಮಿಡಿ ಮಾಡು, ಇನ್ನೊಂದ್ ಮಾಡು ಮತ್ತೊಂದ್ ಮಾಡು ಅಂದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಆ ಒಂದು ಶೇಡ್ ಅನ್ನು ತುಂಬಾ ಕಂಫರ್ಟ್ ಮಾಡಿಸಿದ್ದು ಅವರು. ಸೊ ಥ್ಯಾಂಕ್ಸ್ ಅವ್ರಿಗೂ ಕೂಡ. ಸರ್, ಇಲ್ಲಿವರೆಗೂ ಪ್ರಮೋದ್ ಸರ್ ಆಲ್ರೆಡಿ ಪೊಲೀಸ್ ಪಾತ್ರಗಳನ್ನ ನಾವು ನೋಡಿದೀವಿ, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಬಾಷ್ ಬಡ್ಡಿ ಮಗನಲ್ಲಿ ಮತ್ತೆ ಪೊಲೀಸ್ ಪಾತ್ರ ಒಪ್ಕೊಳ್ಳೋಕೆ ಪರ್ಟಿಕ್ಯುಲರ್ ರೀಸನ್ ಏನಂತ? ಅದೇ ಹೇಳಿದ್ನಲ್ಲ, ನಾನು ಸುಮಾರಷ್ಟು ಕ್ಯಾಟಗರಿ ಪೊಲೀಸ್ ಆಫೀಸರ್ಸ್ ಮಾಡಿದ್ದೀನಿ. ಅಂದ್ರೆ ದೃಶ್ಯದಲ್ಲಿ ಸೀರಿಯಸ್ ಪೊಲೀಸ್ ಆಫೀಸರ್ ಮಾಡಿದ್ದೀನಿ, ಅಥವಾ ಹರಿಕತೆ ಅಲ್ಲ ಗಿರಿಕತೆಯಲ್ಲಿ ಒಬ್ಬ ಉಡಾಫೆ ಆಗಿರುವಂತ ಪೊಲೀಸ್ ಆಫೀಸರ್ ಮಾಡಿದ್ದೀನಿ. ರೀಸೆಂಟ್ ಲಾಫಿಂಗ್ ಬುದ್ಧದಲ್ಲಿ ತಗೊಂಡ್ರೆ ತುಂಬಾ ಇನ್ನೋಸೆಂಟ್ ಆಗಿರೋ ಪೊಲೀಸ್ ಆಫೀಸರ್ ಮಾಡಿದ್ದೀನಿ. ಕಾಕಿ ಒಂದು ಸೇಮ್ ಆಗಿರುತ್ತೆ ಬಿಟ್ರೆ ಅದ್ರ ಒಳಗಡೆ ಇರುವಂತ ವ್ಯಕ್ತಿ ಬದಲಾಗ್ತಾ ಇರಬೇಕು ನನಗೆ ಆ ಕ್ಯಾರೆಕ್ಟರ್ಗಳು ಮಾಡ್ಬೇಕಾದ್ರೆ. ಸೊ ಆ ತರದ ಕ್ಯಾರೆಕ್ಟರ್ ಇದು ನನಗೆ ಸಿಕ್ಕಿದ್ದು. ಯಾಕಂದ್ರೆ ತುಂಬಾ ಸೋಂಬೇರಿ, ಲೇಜಿ ಫೆಲೋ. ಇವನು ಹೊಸದಾಗಿ ಮದ್ವೆ ಆಗಿರ್ತಾನೆ, ಯಾವಾಗ ಮನೆಗೆ ಹೋಗೋದು ಅಂತ ಕಾಯ್ತಿರ್ತಾನೆ, ಡ್ಯೂಟಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬರೀ ಬ್ಯೂಟಿ ಮೇಲೆ ಇಂಟ್ರೆಸ್ಟ್ ಇವನಿಗೆ. ಸೊ ಈ ತರ ಇರೋನು ಹೇಗೆ ಒಂದು ಕೇಸನ್ನ ಸಾಲ್ವ್ ಮಾಡ್ತಾನೆ ಅಂತ ನನಗೂ ಚಾಲೆಂಜಿಂಗ್ ಆಗಿತ್ತು. ಚೆನ್ನಾಗಿದೆ, ಇದು ಏನೋ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಸೊ ಹಾಗಾಗಿ ಒಪ್ಕೊಳ್ಳೋಕೆ ಮೇನ್ ರೀಸನ್ ಅದೇನೆ. ಟ್ರೇಲರ್ ನೋಡಿದಾಗ್ಲೇ ಗೊತ್ತಾಗುತ್ತೆ ತುಂಬಾ ಒಂದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಅಂತ. ಸೊ ಆಡಿಯನ್ಸ್ ಇದರಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಎಲ್ಲಾ ಸಿನಿಮಾದಲ್ಲೂ ನಾವೇನೋ ಒಂದು ಹೇಳ್ತೀವಿ ಅಥವಾ ಮೆಸೇಜ್ ಕೊಡ್ತೀವಿ ಅಂತ ಹೇಳೋದು ತಪ್ಪು. ಯಾಕಂದ್ರೆ ದಿಸ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಕೆಲವರು ಥ್ರಿಲ್ಲರ್ ಮೂಲಕ ಎಂಟರ್ಟೈನ್ ಮಾಡ್ತಾರೆ, ಕೆಲವರು ರೊಮ್ಯಾನ್ಸ್ ಮೂಲಕ ಎಂಟರ್ಟೈನ್ ಮಾಡ್ತಾರೆ. ನಾವು ಇದರಲ್ಲಿ ನಗುವಿನ ಮೂಲಕ ಎಂಟರ್ಟೈನ್ ಮಾಡಕ್ ಹೊರಟಿದೀವಿ ಅಷ್ಟೇ. ತುಂಬಾ ಲಾಜಿಕಲ್ ಎಂಡ್ಸ್ ಆ ತರದ್ದೇನು ತಗೊಳಕ್ ಹೋಗದೆ ಒಂದು ಸಿನಿಮಾವಾಗಿ ತಗೊಂಡು ಎಷ್ಟು ನಗು ಬರುತ್ತೆ ಅಷ್ಟು ನಗಿಸುವಂತ ಒಂದು ಪ್ರಯತ್ನನ ನಾವು ಮಾಡಿದೀವಿ. ಓಕೆ ಸರ್, ಹಾಗೆ ನಿಮ್ಮ ಇನ್ನೊಂದು ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಂದ್ರೆ ಕಾಂತಾರ ಒಂದು ಅಷ್ಟು ಹಿಟ್ ಆದಂತ ಸಿನಿಮಾ. ಸೊ ಅದರ ಮುಂದಿನ ಭಾಗ ಇವಾಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಸಾಕಷ್ಟು ಅಭಿಮಾನಿಗಳೆಲ್ಲ ಅದ್ರ ಬಗ್ಗೆ ಒಂದು ಕುತೂಹಲ ಇದೆ. ಸೊ ಅದ್ರ ಬಗ್ಗೆ ಒಂದು ಏನಾದ್ರು ಅಪ್ಡೇಟ್ ಕೊಡ್ಬೋದು? ಅಪ್ಡೇಟ್ ಅಂತ ಏನು ಇಲ್ಲ, ಯಾಕಂದ್ರೆ 100 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ತಿದ್ದಾರೆ ನಿರ್ಮಾಪಕರು. ಹಾಗೂ ಹಲವಾರು ವರ್ಷಗಳಿಂದ ರಿಸರ್ಚ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡಿದ್ದಾನೆ ನಮ್ಮ ರಿಷಬ್. ಸೊ ಅವರೆಲ್ಲ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ನಾನು ಏನ್ ಮಾತಾಡಿದ್ರು ಅದು ತಪ್ಪಾಗುತ್ತೆ ಅಂಡ್ ಮಾತಾಡಬಾರ್ದು ಕೂಡ. ಸೊ ಹಾಗಾಗಿ ನಾನೇನ್ ಅನ್ಕೋತೀನಿ ಅಂದ್ರೆ ನಿಮ್ಮೆಲ್ಲರ ನಿರೀಕ್ಷೆ ಏನಿದೆ, ಏನ್ ಆಲ್ರೆಡಿ ಅನೌನ್ಸ್ ಆಗಿರುವಂತ October 2 ಡೇಟ್ ಏನಿದೆ, ಅಷ್ಟರೊಳಗೆ ನಿಮ್ಮೆಲ್ಲರ ನಿರೀಕ್ಷೆಗೆ ಉತ್ತರವನ್ನ ರಿಷಭೇ ಕೊಡ್ತಾನೆ. ಸೊ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಶಬಾಷ್ ಬಡ್ಡಿ ಮಗನೆಯನ್ನ ಜನ ಇದಕ್ಕೆ ನೋಡ್ಬೇಕು ಅಂತ ಒಂದು ಪರ್ಟಿಕ್ಯುಲರ್ ರೀಸನ್, ಅಥವಾ ಏನಕ್ಕಾಗಿ ಜನ ಥಿಯೇಟರ್ ಬರ್ಬೇಕು ಅನ್ನೋದಕ್ಕೆ ಏನ್ ತುಂಬಾ ದೊಡ್ಡ ರೀಸನ್ ಏನಲ್ಲ. ಬಟ್ ನಾನು ಒಂದ್ ಸಣ್ಣ ರೀಸನ್ ಹೇಳ್ತೀನಿ. ಯಾಕಂದ್ರೆ ನಾವು ನಗುನ ಹುಡುಕೊಂಡು ಪ್ರತಿದಿನ ಫೋನ್ ಅನ್ನ ಮೇಲೆ ಕೆಳಗೆ ತಿರುಗಿಸ್ತಾ ಇರ್ತೀವಿ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಅಲ್ಲಿ ಫೋನ್ ಅನ್ನ ಮೇಲೆ ಕೆಳಗೆ ತಿರುಗಿಸೋ ಬದಲು ಥಿಯೇಟರ್ಗೆ ಬನ್ನಿ, ಅದೇ ನಗುವನ್ನ ಇಲ್ಲೂ ಕೂಡ ನಾವು ಹಂಚುವಂತ ಪ್ರಯತ್ನ ಮಾಡಿದೀವಿ ಅಷ್ಟೇ. ಸೂಪರ್ ಸರ್. ಸಿನಿಮಾ 28ನೇ ರಿಲೀಸ್ ಆಗ್ತಾ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಪ್ರಮೋದ್ ಸರ್ ಅವರ ಮಾತು. ಕ್ಯಾಮರಾಮ್ಯಾನ್ ರಾಘವೇಂದ್ರ ಜೊತೆ ಆರ್ಯನ್, ಅಶ್ವವೇಗ ನ್ಯೂಸ್.